ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡೋ ಅಂಥ ಸಿನಿಮಾ. ಇದರಲ್ಲಿ ಪ್ರೀತಿ, ಎಮೋಷನ್ನು ಮತ್ತು ಒಬ್ಬ ವ್ಯಕ್ತಿ ತನ್ನ ಫ್ಯಾಮಿಲಿಗೋಸ್ಕರ ಏನೆಲ್ಲ ತ್ಯಾಗ ಮಾಡ್ಬೋದು ಅದನ್ನೆಲ್ಲ ಮಾಡ್ತಾನೆ. ಕೊನೆಗೆ ಜೈಲಿಗೂ ಹೋಗ್ತಾರೆ ತನ್ನ ಫ್ಯಾಮಿಲಿಗೋಸ್ಕರ, ಮತ್ತು ತನ್ನ ಜೀವನನೇ ಸ್ಯಾಕ್ರಿಫೈಸ್ ಮಾಡ್ತಾರೆ ಸರ್. ತುಂಬ ಚೆನ್ನಾಗಿದೆ. ಹೀರೋ ಪಾತ್ರ ತುಂಬ ಚೆನ್ನಾಗಿದೆ ಸರ್. ಹೀರೋ ಪಾತ್ರ ತುಂಬ ಚೆನ್ನಾಗಿದೆ ಸರ್. ಈ ಫಿಲಮಲ್ಲಿ ಏನು ಮೆಸೇಜ್ ಇದೆ ಸರ್, ಈಗಿನ ಜನ್ರೇಷನಲ್ಲಿ ಏನು ನಡೆಯುತ್ತೋ ಅದನ್ನೇ ತೋರಿಸಿದ್ದಾರೆ ಸರ್. ಒಂದು ನಂಬಿಕೆನ ಗಳಿಸ್ಬೇಕು ಅನ್ನೋದು ಇದರಲ್ಲಿ ಇದಿದೆ. ಕ್ಲೈಮ್ಯಾಕ್ಸ್ ತುಂಬ ಚೆನ್ನಾಗಿದೆ. ಗಿಣಿರಾಮ ಸೀರಿಯಲ್ ಮಾಡಿದ್ದ ಹುಡುಗ, ನಮ್ಮ ಕಡೆ ಸೈಡ್ ಹುಡುಗ ಒಳ್ಳೆ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಹೆಣ್ಣಿನ ಬಗ್ಗೆ ಮುಂದೆ ಏನಾಗುತ್ತೆ, ಈ ಜನ್ರೇಷನ್ ಹಾಗೆ ಇದೆ ಅಲ್ಲ, ಹೆಣ್ಣಿನ ಬಗ್ಗೆ ಒಳ್ಳೇದು ಆಗುತ್ತೆ ಕೆಟ್ಟದ್ದು ಆಗುತ್ತೆ, ಎಲ್ಲ ಬಂದು ನೋಡಿ. ಫ್ಯಾಮಿಲಿ ತಾಯಿ ಬಗ್ಗೆ ಚೆನ್ನಾಗಿ ಮಾಡಿದ್ದಾರೆ. ನಮ್ಮ ರಿತ್ವಿಕ್ ಅಣ್ಣ ಸೀರಿಯಲಲ್ಲಿ ಗಿಣಿರಾಮ ನಿನಗಾಗಿಯಲ್ಲಿ ತುಂಬ ಚೆನ್ನಾಗಿ ಅಭಿನಯ ಮಾಡ್ತಾಯಿದ್ರು. ಸೊ ಇದು ಒಂದು ಕಮರ್ಷಿಯಲ್ ಸಿನಿಮಾ ಅಂತಲೇ ಹೇಳ್ಬೋದು. ಆಮೇಲೆ ಏನು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಮೀಡಿಯಾದವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಸಿನಿಮಾ ಬರೋಕ್ಕೂ ಮುಂಚೆ ಪ್ರಮೋಷನ್ ಮಾಡಿರ್ತೀರ. ಆಮೇಲೆ ಹೊಸ ಹೀರೋ ಅನ್ನೋದೇ ಪ್ರತಿ ಥಿಯೇಟ್ರ್ಗಳಿಗೂ ಹೋಗಿ ಪಬ್ಲಿಕ್ ರಿವ್ಯೂ ತಗೊತೀರಾ. ಆಮೇಲೆ ನೀವು ಸಿನಿಮಾಗಳು ನೋಡ್ತೀರಾ. ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಂದು ಒಳ್ಳೆ ಕನ್ನಡ ಸಿನಿಮಾ ಮಾಡಿದ್ದಾರೆ. ಕನ್ನಡಕ್ಕೆ ಒಂದು ಒಳ್ಳೆ ಹೀರೋ ಅಂತಲೇ ಹೇಳ್ಬೋದು. ಫೈಟಿಂಗ್ ಇದೆ, ಸೆಂಟಿಮೆಂಟ್ ಇದೆ, ಆಮೇಲೆ ತಂದೆ ತಾಯಿ ಸೆಂಟಿಮೆಂಟ್ ಇದೆ. ಒಂದು ಹುಡುಗನ ಇಷ್ಟಪಟ್ಟು ಕೊನೆಗೆ ಏನೆಲ್ಲ ಆಗುತ್ತೆ ಅನ್ನೋದು ಒಂದು ಸಿನಿಮಾದಲ್ಲಿ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆಮೇಲೆ ಹುಡುಗರು ಅಷ್ಟೇ, ಅಂದರೆ ಹೀರೋ ಆದಂಥವ್ರು ಒಬ್ಬರನ್ನ ಇಷ್ಟಪಟ್ಟರೆ ಮದುವೆ ಆದಮೇಲೆ ತನ್ನ ಮಕ್ಕಳಾಯಿತು ತಾನಾಯಿತು ಅಂತ ಜೀವನ ನಡೆಸೋ ಸಂದರ್ಭದಲ್ಲಿ ಏನೆಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಒಂದು ನಮ್ಮ ದಿನ ಜೀವನದಲ್ಲಿ ನಡೆಯುವಂಥ ಒಂದು ಒಳ್ಳೆಯ ಕಾನ್ಸೆಪ್ಟ್ ಮಾಡಿದ್ದಾರೆ. ರಿಷಿಯವರು ಹೊಸ ನಿರ್ದೇಶಕರು ಅಂತ ಅನ್ಸಲ್ಲ, ತುಂಬ ಅನುಭವ ಇರುವಂಥ ನಿರ್ದೇಶಕರು ಅಂತ ಅನಿಸುತ್ತೆ. ಅವ್ರಿಗೂ ಒಳ್ಳೇದಾಗಲಿ. ನನ್ನ ಪ್ರೀತಿಯ ರಿತ್ವಿಕ್ ಅಣ್ಣವ್ರಿಗೂ ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್ ರಿತ್ವಿಕ್ ಅಣ್ಣ, ಲವ್ ಯು. ನೋಡ್ಕೊಂಬಂದೆ ಸರ್, ಏನು ಫೀಲಿಂಗ್ ತೆಗ್ದಿದ್ದಾರೆ ಅಂದರೆ ಅಮ್ಮನ ಸ್ಟೋರಿ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಮತ್ತು ನಾನು ಫ್ಯಾಮಿಲಿ ಕರ್ಕೊಂಬರೋದೇ ಇದಾಗ್ಬಿಟ್ಟು, ನಾನು ಫ್ಯಾಮಿಲಿ ಕರ್ಕೊಂಬಂದು ಇನ್ನೂ ಚೆನ್ನಾಗಿರ್ತಿತ್ತು. ಇವಾಗ ನೆಕ್ಸ್ಟ್ ಇನ್ನೊಂದ್ಸಲಿ ನೋಡ್ತೀನಿ, ಇನ್ನೊಂದ್ಸಲಿ ಫ್ಯಾಮಿಲಿನೆಲ್ಲ ಕರ್ಕೊಂಬಂದು ನೋಡ್ತೀನಿ. ನೆಕ್ಸ್ಟ್ ಲೆವೆಲ್ ಋತಿಕ್ ಸರ್ ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ನಾನು ಇನ್ನೊಂದ್ಸರಿ ಬಂದೇ ಬರ್ತೀನಿ, ನೋಡ್ತೀನಿ. ಸ್ಟೋರಿ ಮಾತ್ರ ಮಸ್ತಾಗಿದೆ. ಅಮ್ಮ ಸ್ಟೋರಿನೋ ಮತ್ತು ಅದು ಅವರು ಲವ್ ಸ್ಟೋರಿ, ಅದು ಫೀಲಿಂಗ್ಸ್ದು ಎಲ್ಲ ಸಕ್ಕತ್ತಾಗಿದೆ. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಗೋಯ್ತು ಸರ್. ಮೂವಿ ಮಾತ್ರ ಸೂಪರ್ ಆಗಿದೆ. ಎಲ್ಲರ ಆ್ಯಕ್ಟಿಂಗ್ ಸೂಪರ್ ಆಗಿದೆ. ಮಾರ್ನವಮಿ ಅಂತ ಫ್ಯಾಮಿಲಿ ಸಮೇತ ಬಂದು ನೋಡ್ಬೋದು. ಒಳ್ಳೆ ಲವ್ ಸ್ಟೋರಿ ಕೊಟ್ಟಿದ್ದಾರೆ. ಮತ್ತು ಹೀರೋಯಿನ್ ಮೇಡಮ್ಮು ಸೂಪರಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲರೂ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡಿ ಕನ್ನಡ ಸಿನಿಮಾನ ಬೆಳೆಸೋಣ, ಕನ್ನಡ ಸಿನಿಮಾನ ಉಳಿಸೋಣ. ಆಲ್ ದ ಬೆಸ್ಟ್. ಅದೇ ಬೇಕು ನಮಗೆ.